ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ಜಿ ಕನ್ನಡ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿ ವಿರುದ್ಧ ದೂರು ದಾಖಲಾಗಿದೆ. ಹಾಗಾದರೆ ಏನಿದು ಪ್ರಕರಣ, ಏನು ಅಕ್ರಮ ನಡೀತು, ಡೀಟೇಲ್ ಆಗಿ ನೋಡೋಣ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿಯ ವಿರುದ್ಧ ದೂರು ದಾಖಲಾಗಿದೆ. ಸುಂಕದಕಟ್ಟೆಯ ಚನ್ನಿಗಪ್ಪ ಕೈಗಾರಿಕಾ ಪ್ರದೇಶದ ಕಂಪನಿಯದು. ಜಲಮಂಡಳಿ ಒಳಚರಂಡಿ ಪೈಪ್ಗೆ ಅಕ್ರಮವಾಗಿ ಸಂಪರ್ಕ ಕೊಡಲಾಗಿದೆ. ಐ ರಿಪೀಟ್, ಜಲಮಂಡಳಿ ಒಳಚರಂಡಿ ಪೈಪ್ಗೆ ಅಕ್ರಮವಾಗಿ ಸಂಪರ್ಕ. ವೈಲ್ಡ್ ಕ್ರಾಫ್ಟ್ ಕಂಪನಿಯಿಂದ ತ್ಯಾಜ್ಯ ನೀರು ಬಿಡೋದು ಪತ್ತೆಯಾಗಿದೆ. ಜಲಮಂಡಳಿ ಅಧಿಕಾರಿಗಳು ನಡೆಸಿದ ಮಹಜರ್ನಲ್ಲಿ ಪತ್ತೆಯಾಗಿರುವಂತಹ ಅಕ್ರಮ ಇದು. ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಕೊಟ್ಟಿರುವ ದೂರಿನಂತೆ ಕೇಸ್ ದಾಖಲಾಗಿದೆ. ಹಾಗಾದರೆ ಪ್ರತಿನಿತ್ಯ ಎಷ್ಟು ಲೀಟರ್ ತ್ಯಾಜ್ಯ ನೀರಿನ ಬಿಡುಗಡೆ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ, ಇದೆಲ್ಲವನ್ನ ಕೂಡ ನಾವು ನೋಡಬೇಕಾಗತ್ತೆ. ಸದ್ಯ ಹಾಗಾದರೆ ಕ್ರಮ ಏನಾದರೂ ಆ ಕಂಪನಿಯ ಮೇಲೆ ತಗೊಂಡಿದ್ದಾರಾ, ಇದನ್ನು ನೋಡಬೇಕಾಗತ್ತೆ. ಈ ಕಂಪನಿಯಿಂದ ಜಲಮಂಡಳಿಗೆ ಎಷ್ಟು ನಷ್ಟ ಆಗಿದೆ, ಇದನ್ನು ಕೂಡ ಗಮನಿಸಬೇಕು. ಅಕ್ರಮವಾಗಿ ಎಷ್ಟು ವರ್ಷಗಳಿಂದ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇದನ್ನು ಕೂಡ ನೋಡಬೇಕು. ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿಯ ವಿರುದ್ಧ ದಾಖಲಾಗಿರುವಂಥ ದೂರಿನಲ್ಲಿ ಹಾಗಾದರೆ ಪ್ರಮುಖ ಅಂಶಗಳು ಏನಿದೆ, ಆ ವೈಲ್ಡ್ ಕ್ರಾಫ್ಟ್ ಕಂಪನಿ ಏನಿದೆ ಅದನ್ನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೆಲವೊಂದು ಡಾಕ್ಯುಮೆಂಟ್ಸನ್ನು ಜಿ ಕನ್ನಡ ನ್ಯೂಸ್ನಲ್ಲಿ ಸ್ಕ್ರೀನ್ ಮೇಲೆ ಕೊಡುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್, ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಕೊಟ್ಟ ದೂರಿನಂತೆ ಕೇಸ್. ಸದ್ಯ BWSSBಯಿಂದ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಅಕ್ರಮ ಸಂಪರ್ಕ ಕಡಿತ. ಪ್ರತಿನಿತ್ಯ ನೋಡಿ 28,000 ಲೀಟರ್ ಮಲ ತ್ಯಾಜ್ಯ ನೀರು ಉತ್ಪಾದನೆಯಾಗ್ತಾ ಇತ್ತು. BWSSB ಘಟಕಕ್ಕೆ ಪ್ರತಿ ವರ್ಷ 42 ಲಕ್ಷ ರೂಪಾಯಿ ಶುಲ್ಕ ಪಾವತಿ ಮಾಡಬೇಕು. ಆದರೆ ಅಕ್ರಮವಾಗಿ 2016ರಿಂದ ತ್ಯಾಜ್ಯ ನೀರನ್ನು ಬಿಡ್ತಾ ಇದೆ ಈ ವೈಲ್ಡ್ ಕ್ರಾಫ್ಟ್ ಕಂಪನಿಯಿಂದ ಜಲಮಂಡಳಿಗೆ ಹಾಗಾದರೆ ಆಗಿರುವಂಥ ನಷ್ಟ 4,20,00,000. ಯಾರು ತುಂಬ್ತಾರೆ ಇದನ್ನ? ಮತ್ತು ಅಕ್ರಮ ಈಗ ಕಣ್ಣಿಗೆ ಕಾಣ್ತಾ, ಆಗಾಗ ಪರಿಶೀಲನೆ ಮಹಜರು ಪ್ರಕ್ರಿಯೆ ಆಗಬೇಕಲ್ಲ, ಅದೆಲ್ಲ ಆಗಿರಲಿಲ್ವಾ? ಹಾಗಾದರೆ ವೈಲ್ಡ್ ಕ್ರಾಫ್ಟ್ ಕಂಪನಿಯಲ್ಲಿ 2,000 ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಗಂಗಾಧರ ಮೂರ್ತಿಗೆ ಹಲವು ಬಾರಿ ನೋಟಿಸನ್ನು ಕೊಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಹೌದು, ಕಟ್ಟಡದ ಮಾಲೀಕ STP ಅಳವಡಿಸಿಕೊಳ್ಳುವಂತೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗ ಗೌಡ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಕೊಟ್ಟಿದ್ದೀರಿ ವೈಲ್ಡ್ ಕ್ರಾಫ್ಟ್ ವಿರುದ್ಧ, ಆಕ್ಚುಲಿ ಇವರು ಏನು ಉಲ್ಲಂಘನೆ ಮಾಡ್ತಿದ್ದೀರಾ ಮತ್ತೆ ಏನಂತ ದೂರು ಕೊಟ್ಟಿದ್ದೀರಾ? ನೋಡಿ, ಕಳೆದ 1 ವರ್ಷಗಳಿಂದ ಸತತವಾಗಿ ವೈಲ್ಡ್ ಕ್ರಾಫ್ಟ್ ವಿರುದ್ಧವಾಗಿ ನಾವು ದೂರುಗಳನ್ನು ಕೊಡ್ತಾ ಬಂದಿದ್ದೀವಿ BWSSB ಅವರಿಗೆ. ಇವರು ಕಳೆದ 10 ವರ್ಷಗಳಿಂದ ಅನಧಿಕೃತವಾಗಿ UGDಗೆ ಪ್ರತಿದಿನ 28,000 ಕಸದ ಅಂದರೆ ಕಕ್ಕಸ್ ನೀರು ಅಂದರೆ ಸೀವೇಜ್ ವಾಟರ್ಗಳನ್ನು ಅನಧಿಕೃತವಾಗಿ ಕಳೆದ 10 ವರ್ಷಗಳಿಂದ ಬಿಡ್ತಿರುವಂಥದ್ದು. ಇವ್ರಿಗೆ STPಯನ್ನು ಹಾಕೊಳ್ಳೇಬೇಕಿದೆ ಕಡ್ಡಾಯವಾಗಿ. ವೈಲ್ಡ್ ಕ್ರಾಫ್ಟ್ ಸಂಸ್ಥೆ ಏನೇ ಉದ್ಯಮ ನಡೀಬೇಕು ಅಂದ್ರೂ ಇವರು PCBಯಿಂದ ಪರ್ಮಿಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡು STPಯನ್ನು ಅಳವಡಿಸಬೇಕು. ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೇಳ್ತಾರೆ ನಾವು BWSSBಯಿಂದ ನಾವು ಅನುಮತಿ ತೊಗೊಂಡಿದ್ದೀವಿ ಅಂತೇಳಿ ಒಂದು ಕಡೆ ಸುಳ್ಳು ದಾಖಲಾತಿ ಕೊಟ್ಟು PCBಯಿಂದ ಅನುಮತಿ ತೊಗೊಂಡಿರುವಂಥದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ BWSSB 5 ಸ್ಕ್ವೇರ್ ಫೀಟಿಂದ ಮೇಲಿದ್ರೆ 5,000 ಅಡಿಗಳಿಗೆ ಮೇಲ್ಪಟ್ಟರೆ ಇವರು ಯಾವುದೇ ಕಾರಣಕ್ಕೂ ಮಲತ್ಯಾಜ್ಯವನ್ನು ಅವರ ಒಳಚರಂಡಿ ಮುಖಾಂತರ ಹೋಗೋದಕ್ಕೆ ಅನುಮತಿ ಕೊಡೋದಿಲ್ಲ. ಹಾಗಾಗಿ ಇವರು STPನ ಅಳವಡಿಸ್ಕೊಳ್ಳೇಬೇಕು. ಇವರು STP ಅಳವಡಿಸ್ಕೊಳ್ಳದೇ ಕೇವಲ 2022 ನವೆಂಬರಲ್ಲಿ ಒಂದು ನೋಟಿಸು, 2023 ನವೆಂಬರಲ್ಲಿ ಒಂದು ನೋಟಿಸನ್ನು ಕೊಟ್ಟು BWSSB ಕಾಲಹರಣ ಮಾಡ್ತಿದ್ದೆ. ಇವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆನೂ ದಾಖಲಿಸ್ತಾ ಇಲ್ಲ.
ಮತ್ತು ಸಂಬಂಧಪಟ್ಟಂಥ ಜೈಯವರು ಸಹ ಇವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ಗಾಗಲಿ ಅಥವಾ ದಂಡಕ್ಕಾಗಲಿ ಒಂದು ರೆಕಮೆಂಡೇಷನ್ ಮಾಡಿಲ್ಲ. ನಾವು ದೂರು ಕೊಟ್ಟಂಥ ನಂತರದಲ್ಲಿ 2 ನೋಟಿಸ್ ಕೊಟ್ಟಿರುವಂಥದ್ದು. ಈಗ ಪ್ರಸ್ತುತ ಇರುವಂಥ AW ಅವರು ಸಹ BMTFಗೆ ಒಂದು FIR ಮಾಡಿ ಅಂತ ಕೊಟ್ಟಿದ್ದಾರೆ. ಈ ನಾಲಾಯಕ್ BMTF ಏನು ಬೆಂಗಳೂರು GB ಅಂಡರ್ ವ್ಯಾಪ್ತಿಗೆ ಬರ್ತದೆ, ಅಲ್ಲಿರುವಂಥ ಅವಿವೇಕಿ ಅಧಿಕಾರಿಗಳು ಇವ್ರ ಮೇಲೆ FIR ಮಾಡ್ತಿಲ್ಲ, FIR ಮಾಡದೇ ಕಾಲಹರಣ ಮಾಡ್ತಿರುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ BWSSB ಅವರಿಗೆ 10 ವರ್ಷಗಳಿಂದ 8,40,00,000 ವಂಚನೆ ಮಾಡಿದ್ದಾರೆ ಈ ವೈಲ್ಡ್ ಕ್ರಾಫ್ಟ್ ಸಂಸ್ಥೆಯವರು. ಹೇಗೆ 8,40,00,000 ವಂಚನೆ ಆಗಿದೆ ಅಂದರೆ, ಇವರು STP ಅಳವಡಿಸ್ಕೊಳ್ಳದೆ ಇರೋದ್ರಿಂದ ಪ್ರತಿದಿನ 28,000 ಲೀಟರು ಏನು ಮಲತ್ಯಾಜ್ಯ ಸಿವೇಜ್ ವಾಟರ್ ಉತ್ಪತ್ತಿ ಆಗ್ತಿದೆ. ಇವರು ಮೈಸೂರು ನಾಯಂಡಹಳ್ಳಿಯಲ್ಲಿ 2 CSTP ಅಂತೇಳಿ 2 ಪ್ಲಾಂಟ್ಗಳನ್ನು BWSSB ನಡೆಸ್ತಾ ಇದೆ. ಇವರು ಅಲ್ಲಿಗೆ ಕೊಟ್ಟಿದ್ದಿದ್ರೆ ಒಂದು ವೇಳೆ ಸಾಗಾಣಿಕೆ ವೆಚ್ಚ ಸೇರಿ 8,40,00,000. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿಯ ವಿರುದ್ಧ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡರ ದೂರಿನ ಅನ್ವಯ ಕ್ರಮ ಯಾವಾಗ ಕ್ರಮ ತಗೊಂತಾರ? ದಿವ್ಯ, ಬಹಳ ನೋಡಿ, ಇದೊಂದು ಎಂತ ಒಂದು ಘಟನೆ ಇದೆ ಅಂತಂದ್ರೆ 2016 ಕೂಡ ಈ ಏನು ತ್ಯಾಜ್ಯದ ನೀರಿದೆಯಲ್ಲ, ಆ ನೀರಿನ ಅಕ್ರಮ ಸಂಪರ್ಕವನ್ನ ಗಳಿಸ್ಕೊಂಡು BWSSB ಒಂದು ಏನು ಪೈಪ್ಲೈನ್ ಇದೆ ಅದಕ್ಕೆ ಬಿಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋ ಸಂದರ್ಭದಲ್ಲಿ ಈ ಒಂದು ದೂರನ್ನ ಅನುಸರಿಸಿ ಈಗಾಗಲೇ BMTFಗೆ ಕಂಪ್ಲೇಂಟ್ ಅನ್ನ ಕೊಟ್ಟಲಾಗಿದೆ. ಆದ್ರೆ BMTF ಕಂಪ್ಲೇಂಟ್ ಕೊಟ್ಟ ನಂತರ ಕೂಡ ಇವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಿಲ್ಲ. ಈ ಒಂದು ಕಾನೂನಿನ ಪ್ರಕಾರ ಇವರಿಗೆ 6 ತಿಂಗಳ ಕಾಲ ಜೈಲಿಗೆ ಹಾಕ್ಬೋದು, ಜೊತೆನಲ್ಲಿ ದಂಡವನ್ನ ವಿಧಿಸ್ಲಿಕ್ಕೂ ಕೂಡ ಅವಕಾಶ ಇದೆ ಜಲಮಂಡಳಿಯ ಕಾನೂನುಗಳ ಪ್ರಕಾರ. ಆದ್ರೆ ಎರಡೂ ಕೂಡ ಇದುವರೆಗೂ ಆಗಿಲ್ಲ. ಮತ್ತೊಂದು ಕಡೆ ಈತ ಅಕ್ರಮ ಸಂಪರ್ಕವನ್ನ ಪಡೆದ ನಂತರ ಈ ಗಂಗಾಧರ್ ಅನ್ನುವಂತ ವ್ಯಕ್ತಿ ಏನಿದ್ದಾರೆ, ಆ ಕಟ್ಟಡದ ಮಾಲೀಕ ಮತ್ತೆ ವೈಲ್ಡ್ ಕ್ರಾಫ್ಟ್ ಕಂಪನಿ, ಈ ಅಕ್ರಮ ಸಂಪರ್ಕವನ್ನ ಪಡೆದ ನಂತರ ಕೂಡ ಇವ್ರು ಹೋಗಿ ಅದನ್ನ ಡಿಟ್ಯಾಚ್ ಮಾಡಿ ಬರ್ತಾರೆ AW ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಗಮನಿಸ್ತಾರೆ, ಆ ಒಂದು ಮಹಜರನ್ನ ಮಾಡ್ತಾರೆ. ಆ ಮಹಜರ್ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಏನು ಅಕ್ರಮವಾದ ಸಂಪರ್ಕವನ್ನ ಕಲ್ಪಿಕೊಂಡು ರಾಚನಹಳ್ಳಿಗೆ ನೇರವಾಗಿ ಏನು ತ್ಯಾಜ್ಯದ ನೀರೇನಿದೆ ಆ ಒಂದು ನೀರನ್ನ ಅಲ್ಲಿಗೆ ಬಿಡ್ತಾ ಇರುವಂತದ್ದನ್ನು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮಹಜರ್ನಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ STP ಅಳವಡಿಸಿಕೊಳ್ಳದಲೆ ಆ ಒಂದು ಕಲುಷಿತ ನೀರನ್ನ ನೇರವಾಗಿ ಆ ಒಂದು BWSSB ಒಳ ಪೈಪ್ ಲೈನ್ಗೆ ಕೊಡ್ತಾ ಇರುವಂತ ಕೆಲಸವನ್ನ ವೈಲ್ಡ್ ಕ್ರಾಫ್ಟ್ ಕಂಪನಿ ಮತ್ತೆ ಗಂಗಾಧರ ಏನು ಕಟ್ಟಡದ ಮಾಲೀಕರಿದಾರಲ್ಲ ಅವರಿಬ್ರು ಕೂಡ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ STP ಹಾಕೊಳ್ಳಿ, ಕಡ್ಡಾಯವಾಗಿ ಅವರ ಒಂದು ವಿಸ್ತೀರ್ಣ ಏನಿದೆ ಆ ಕಂಪನಿಯ ವಿಸ್ತೀರ್ಣ ನೋಡೋ ಸಂದರ್ಭದಲ್ಲಿ ಅವರು STP ಅಳವಡಿಕೆ ಬಹಳ ಮುಖ್ಯ ಆಗ್ತದೆ. 2,000ಕ್ಕಿಂತ ಹೆಚ್ಚು ನೌಕರಲ್ಲಿ ಕೆಲಸ ಮಾಡ್ತಾರೆ. ಅವರ ಒಂದು ಏನು ಮಲಮೂತ್ರ ತ್ಯಾಜ್ಯಗಳ ನೀರು ಬರ್ತದೆ ಅದೆಲ್ಲವನ್ನೂ ಕೂಡ ನೇರವಾಗಿ ತೆಗೆದುಕೊಂಡು ಅದನ್ನ ಪೈಪ್ಲೈನ್ಗೆ ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಇದರಿಂದಾಗಿ ಭಾರಿ ಮೊತ್ತದ ಸುಮಾರು 4 ಕೋಟಿಗೂ ಅಧಿಕ ನಷ್ಟ ಜಲಮಂಡಳಿಗೆ ಆಗಿರುವಂತದ್ದು. ಈಗ ಅವ್ರಿಗೆ ಎಷ್ಟೇ ನೋಟಿಸ್ ಕೊಟ್ಟರು ಕೂಡ ಈ ಒಂದು ವೈಲ್ಡ್ ಕ್ರಾಫ್ಟ್ ಕಂಪನಿ ಆಗಿರ್ಬೋದು ಅಥವಾ ಆ ಒಂದು ಕಂಪನಿಯ ಏನಿದ್ದಾರೆ ಕಟ್ಟಡ ಏನಿದೆ ಆ ಮಾಲೀಕರಾದ ಗಂಗಾಧರ್ ಮೂರ್ತಿ ಅದನ್ನು ಕೇರೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈಗ BMTF ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಈಗ ಹಾಗಾಗಿ ಈಗ ಅವ್ರ ಮೇಲೆ ಕ್ರಮ ಕೈಗೊಳ್ತಾರ ಇಲ್ಲ ಅಂತ ನಾವು ನೋಡ್ಬೇಕಾಗ್ತದೆ. ಯಾಕಂತಂದ್ರೆ ಈ ರೀತಿಯಾಗಿ ಮುಕ್ತವಾಗಿ ಅಕ್ರಮ ಕಲೆಕ್ಷನ್ಸ್ ನ ತೆಗೆದುಕೊಂಡು ಅದಕ್ಕೆ ಒಂದು ತ್ಯಾಜ್ಯದ ನೀರನ್ನ ಬಿಡುವಂತದ್ದು ದೊಡ್ಡ ಒಂದು ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕ್ರಮಕ್ಕೆ ಏನು ವೈಲ್ಡ್ ಕ್ರಾಫ್ಟ್ ಆಗಿರ್ಬೋದು ಅಥವಾ ಗಂಗಾಧರ್ ಮೂರ್ತಿ ಏನಿದ್ದಾರೆ ಅವರಿಬ್ಬರು ವಿರುದ್ಧ ಕ್ರಮವನ್ನ BMTF ಕೈಗೊಳ್ಳುತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಷ್ಠಿತ ಕಂಪನಿ ಲಕ್ಷಗಟ್ಲೆ ಕೋಟಿಗಟ್ಲೆ ಲಾಭ ಮಾಡುತ್ತೆ. ಮತ್ತೊಂದ್ ಕಡೆ ಅದು ಅತ್ಯಂತ ದೊಡ್ಡದಾದ ಒಂದು ಕಂಪನಿಯ ದೊಡ್ಡ ಒಂದು ಔಟ್ಲೆಟ್, ದೊಡ್ಡ ಒಂದು ಕಾರ್ಖಾನೆ ಇದೆ. ಈ ತರದ ನೀರನ್ನ ಅಲ್ಲಿ ಬಿಡೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತದೆ BWSSBಗೂ ಕೂಡ, ಅದಕ್ಕೆ ಒತ್ತಡ ಹೆಚ್ಚಾಗ್ತದೆ. ಈ ನೀರನ್ನ ಆ ಪೈಪ್ಲೈನ್ಗೆ ಬಿಡೋ ಬದಲು ತ್ಯಾಜ್ಯ ಸಂಸ್ಕರಣಾ ಘಟಕಗಳಿಗೆ ಕಳಿಸಿ ಅಲ್ಲಿ ಶುದ್ಧವಾದ ನೀರನ್ನ ಬೇರೆ ಸಪರೇಟ್ ಮಾಡ್ಬೇಕಾಗ್ತದೆ. ಆದ್ರೆ ಈ ಕೆಲಸವನ್ನ ವೈಲ್ಡ್ ಕ್ರಾಫ್ಟ್ ಆಗ್ಲಿ ಅದು ಗಂಗಾಧರ್ ಮೂರ್ತಿ ಆಗ್ಲಿ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಮುಂದೆ ಏನು BMTF ಏನೋ ಆಕ್ಷನ್ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ನಾವು ಕೂಡ ಫಾಲೋ ಅಪ್ ಮಾಡ್ತೇವೆ. ಪ್ರಸನ್ನ, ಈಗ ಜಲಮಂಡಳಿಗೆ 4,20,00,000 ಲಾಸ್ ಆಗಿದೆ ಅನ್ನೋದಾದ್ರೆ ಸರ್ಕಾರ ಇನಿಷಿಯೇಟ್ ತಗೋಬೇಕಾಗತ್ತೆ. ಅಂದ್ರೆ ತನ್ನ ಸರ್ಕಾರದ ದುಡ್ಡು ಹಿಂಗೆ ಯಾರ್ದೋ ಪಾಲಾಗ್ತಿದೆ ಅಂದರೆ ಸರ್ಕಾರನೇ ಮುತುವರ್ಜಿ ವಹಿಸಬೇಕು. ಈಗ ಸಾಮಾನ್ಯರಿಗಾದರೆ 3 ನೋಟಿಸು ಆಮೇಲೆ ಅದಕ್ಕೆ ಸರಿಯಾದ ಕ್ರಮ ಅನ್ನೋದಾದರೆ ಅದು ಎಂಥ ದೊಡ್ಡ ಕಂಪ್ನಿ ಆದರೂ ಸಣ್ಣ ಕಂಪ್ನಿ ಆದರೂ ಕ್ರಮ ತಗೋಬೇಕು. ಹಂಗೆ ಆಗ್ತಿಲ್ಲ ಅನ್ನೋದಾದರೆ ಸರ್ಕಾರ ಇದ್ರ ಜೊತೆ ಶಾಮೀಲಾಗಿದೆ ಅಂತ ಮೀನಿಂಗ್ ಬರುತ್ತೆ. ಖಂಡಿತವಾಗಿ. ಯಾಕಂದ್ರೆ 2016 ಈ ತರದೊಂದು ಅಕ್ರಮ ನಡೀತಾ ಇರೋದು ಗೊತ್ತೇ ಆಗಿಲ್ಲ. ಮತ್ತೆ ಇದನ್ನ ಕಂಪ್ಲೇಂಟ್ ಅನ್ನ ದೂರುದಾರರು ಕೊಟ್ಟ ನಂತರ ಇವ್ರಿಗೆ ಗೊತ್ತಾಗಿದೆ ಅನ್ನೋದು ಬಹಳ ಆಶ್ಚರ್ಯಕರ ಆಗ್ತದೆ. ಇದೆಲ್ಲ ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಇದೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿರುವಂತದ್ದು. ಈ ಹಿಂದೆ ಏನು ಜಲಮಂಡಳಿ ಅಧಿಕಾರಿಗಳಿದ್ರಲ್ಲ ಅವ್ರು ಯಾರೋ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ನಡ್ಸ್ಕೊಂಡು ಬಂದಿರುವಂತದ್ದು. ಈಗ ಏನು ಅಧಿಕಾರಿ AW ಬಂದಿದ್ದಾರೆ ಅವರು ಇದನ್ನ ಗಮನಿಸಿ ಕಂಪ್ಲೇಂಟ್ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ
ಬೇರೆ ಕಂಪನಿಗಳು ಈ ತರ ಏನಾರ ಮಾಡಿದ್ರೆ ಕಂಟ್ರೋಲ್ ಬೋರ್ಡ್ ಕೂಡ ಇದಕ್ಕೆ ಹೇಳ್ದಿ ಅವರ ಒಂದು ತನಿಖೆಯಲ್ಲೂ ಕೂಡ ಅದು ಪತ್ತೆ ಆಗಿರುವಂತದ್ದು, ಇದರ ಅಕ್ರಮ ಮಾಡಿರುವಂತದ್ದು ಪತ್ತೆ ಆಗಿರುವಂತದ್ದು. ಈ ಕಂಪನಿಗೆ ಬೀಗ ಮುದ್ರೆಯನ್ನ ಹಾಕಿ ನೋಟಿಸ್ ಅನ್ನ ಕೊಟ್ಟು ಅವ್ರ STP ಅನ್ನ ಅಳವಡಿಸುವವರೆಗೂ ಕೂಡ ಆ ಕಂಪನಿಯನ್ನ ಮುಚ್ಚಿ ಕ್ರಮವನ್ನ ತೆಗೆದುಕೊಳ್ಳುವಂತ ಒಂದು ಧೈರ್ಯವನ್ನ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಬೇಕಾಗ್ತದೆ. ಜೊತೆನಲ್ಲಿ ಜಲಮಂಡಳಿ ಕೂಡ ಏನು ಜಲಮಂಡಳಿಗೆ ನೇರವಾಗಿ ಅಧಿಕಾರ ಇಲ್ಲ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಕ್ಕೆ. ಹಾಗಾಗಿ BMTF ಗೆ ಅವ್ರು ಕೊಡಬೇಕು ಅವರ ಒಂದು ಕಾನೂನು ಪ್ರಕಾರ. ಆ ಹಿನ್ನೆಲೆಯಲ್ಲಿ ಜಲಮಂಡಳಿಯ ಏನು ಅಧ್ಯಕ್ಷರಿದ್ದಾರೆ ಅವರು ಕೂಡ ಇದಕ್ಕೆ ಒಂದು ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ. ಯಾಕಂದ್ರೆ ಜನಸಾಮಾನ್ಯರಿಗೊಂದು ನ್ಯಾಯ, ಕಂಪನಿಗೊಂದು ನ್ಯಾಯ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ಈಗಲಾದ್ರೂ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.